ಇಲಾಖೆಯ ಹೆಸರಿನಲ್ಲಿರುವ ಜಮೀನನ್ನ ಅಕ್ರಮವಾಗಿ ಮಂಜೂರು ಮಾಡಿರುವ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅರಕಲಗೂಡು ಶಾಸಕ ಎ ಮಂಜು ಒತ್ತಾಯಿಸಿದರು. ಕೋಣನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಯಗಟಿ ಗ್ರಾಮದ ಸರ್ವೆ ನಂಬರ್ 34, 35 ಮತ್ತು 154ರ 38 ಎಕರೆ ಜಮೀನು ಪಹಣಿಯಲ್ಲಿ ಡೀಮ್ಡ್ ಫಾರೆಸ್ಟ್ಗೆ ಸೇರಿರುವ ಸ್ಥಳ ಎಂದು ನಮೂದಾಗಿದ್ದು, ಒಟ್ಟು 5 ಜನರಿಗೆ ಸಮನಾಗಿ ತಲಾ 3.20 ಎಕರೆಯಂತೆ ಮಂಜೂರು ಮಾಡಲಾಗಿದೆ. ದಾಖಲೆಯಲ್ಲಿ ಬಗರ್ ಹುಕುಂ ಕಮಿಟಿಯಲ್ಲಿ ಒಪ್ಪಿಗೆ ಪಡೆದು ಮಂಜೂರು ಮಾಡಲಾಗಿದೆ ಎಂದು ದಾಖಲೆಗಳನ್ನು ಸೃಷ್ಟಿಸಿದ್ದು, ಈ ವಿಷಯವು ಗಮನಕ್ಕೆ ಬಂದು 15 ದಿನಗಳಾದರೂ ಇದುವರೆಗೂ ಜಿಲ್ಲಾಧಿಕಾರಿಯಾಗಲಿ ಅಥವಾ ತಹಶೀಲ್ದಾರ್ ಆಗಲಿ ಕ್ರಮಕ್ಕೆ ಮುಂದಾಗದಿರುವುದು ಅನುಮಾನ ಮೂಡಿಸುವಂತಿದೆ ಎಂದರು. ಅಕ್ರಮವಾಗಿ ಮಂಜೂರು ಮಾಡಿರುವ ಜಮೀನನ್ನ ಕೂಡಲೇ ಅರಣ್ಯ ಇಲಾಖೆಯವರು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಕಂದಾಯ ಮಂತ್ರಿಗಳು, ಸರ್ಕಾರ ಅವ್ಯವಹಾರ ಮಾಡಿರುವ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರೈತರಿಂದ ಮೋಸ ಮಾಡೋದು, ರೈತರಿಗೆ ನೀನು ಮಾಡ್ಕೊಡ್ತೀವಿ ಅನ್ನೋದು, ದುಡ್ಡು ಇಸ್ಕೊಳ್ಳೋದು, ಅದೇ ಉದ್ದೇಶ. ಈಗ ರೈತ ದುಡ್ಡು ಹೋಯ್ತು, ಕಾನೂನಾಗ ಅವ್ನು ಮಾಡೋಕ್ಕಾಗಲ್ಲ, ಹೆಂಗಾಗ್ಬಿಡುತ್ತೆ? ಇಲ್ಲಿ ರಾಜಕಾರಣಿ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಹೇಳಿದ್ರು ಅಧಿಕಾರಿಗಳು ಕಾನೂನು ಬಿಟ್ಟು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳ್ತೀನಪ್ಪ, ಫಾರೆಸ್ಟ್ ಲ್ಯಾಂಡ್ 10 ಎಕರೆ ಗ್ರಾಂಟ್ ಮಾಡೋಕ್ಕಾಯ್ತಿಲ್ಲ, ನನಗೆ ಸಮಿತಿ ಅಧ್ಯಕ್ಷ. ಕಾನೂನು ಇದೆಯಲ್ರಿ, ಫಾರೆಸ್ಟ್ ಲ್ಯಾಂಡ್ NOC ತಗೊಂಡು ಬಂದು ಮಾಡಬೇಕು ಅಂತ ಇದೆಯಲ್ಲಪ್ಪ. ಒಂದೊಂದು ಕಾಪಿನೇ ಕೊಟ್ಬಿಡ್ತೀನಿ ನೋಡೋಣ ನನಗೆ. ಮೋಹನ್ ಅಂತ ತಹಸೀಲ್ದಾರ್ ಸೈನ್ ಹಾಕಿರೋದು ಇದಕ್ಕೆ ಹಿಂದೆ 23 ಒಂದು ಲೇಡಿ ಬಂದಿದ್ದಾರೆ. ಈಗ ಅವ್ರು ಬರೋದಕ್ಕಿಂತ ಮುಂಚೆ ಮೋಹನ್ ಅಂತ ಬಂದಿದ್ದಾರೆ. ಒಳಾರಣ್ಯ ಇರೋದು 25 ತಹಸೀಲ್ದಾರ್ ಮೌಖಿಕ ಆದೇಶದ ದಿನಾಂಕ 15/2/25, ಸರ್ಕಾರ 15 ದೂರವಾಣಿ ಕಾರ್ಯ ದಿನಾಂಕ ಅದನ್ನೆಲ್ಲ ಬರ್ದವ್ರೆ. ಸಕಲೇಶ್ಪುರ ಇವ್ರು ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿ ಸಾಗುವಳಿ ಚೀಟಿಯನ್ನು ವಿತರಿಸಲಾದ ಬಗ್ಗೆ ಕಡತದ ಸಂಖ್ಯೆ NCR 66/22/20 ದಿನಾಂಕ 29/3/2023 ಆದೇಶದಂತೆ ಅಧಿಕೃತ ಸಾಗುವಳಿ ಸಕ್ರಿಮೀಕ ಸಮಿತಿ ಫಲಾನುಭವಿ ಸಾಗುವಳಿ ಪತ್ರ ವಿತರಣಾ 53 ಸ್ವೀಕರಿಸುವಾದ ಅರ್ಜಿ, ಆ ಅರ್ಜಿ ಆಧಾರದ ಮೇಲೆ ಬರೆದಿರೋದು. ಅದು ಹೆಸರು ಇಲ್ಲಿ ಮೋಹನ್ ಅಂತ ಅವನ ತಹಸೀಲ್ದಾರ್ ಹೆಸರು ಸಿಗ್ನೇಚರ್ ಹಾಕಿದ್ರು. ಈಗ ಅದೇ ತಹಸೀಲ್ದಾರು ನನ್ನ ಸಿಗ್ನೇಚರ್ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಆಮೇಲೆ ತಹಸೀಲ್ದಾರು ಕೂಡ ಫಾರೆಸ್ಟ್ ಲ್ಯಾಂಡ್ ಅನ್ನ ಮಾಡೋದು ಬರೋಕ್ಕೆ ಆಗಲ್ಲ. ಕಮಿಟಿನೂ ಕೂಡ ಫಾರೆಸ್ಟ್ ಲ್ಯಾಂಡ್ ನ ಗ್ರಾಂಟ್ ಮಾಡೋಕ್ಕೆ ಆಗಲ್ಲ. ಇದು ಕೋರ್ಟು ಕಚೇರಿ ಎಲ್ಲ ಹೋಗಿ ಎಲ್ಲ ಮಾಡಿದ್ರೆ ಕೋರ್ಟಲ್ಲೂ ರಿಜೆಕ್ಟ್ ಆಗಿ ಎಲ್ಲ ಬಂದ ಮೇಲೆ ಯಾವ ಧೈರ್ಯದ ಮೇಲೆ ಎಂಟ್ರಿ ಮಾಡ್ತಾರೆ ಅಂದ್ರೆ, ಯಾರು ನೋಡಲ್ಲ, ಅಲೆ ಡೇಟ್ಗೆ ಹಾಕಿ ಮಾಡ್ಬಿಟ್ಟು ಸುಮ್ಮನೆ ಇರ್ತಾರೆ ಅಂತ. ಈಗ ಅರಣ್ಯ ಅಧಿಕಾರಿಗಳು ಸುಮ್ಮನೆ ಇರ್ತಾರ? ಎಷ್ಟೋ ಜನ ಇದರಲ್ಲಿ ಈಗ ನಿಜವಾಗಿ ಪಾಪದವ್ರು ಯಾರು ಲಾಸ್ ಅಂದ್ರೆ ರೈತರು. ಅವ್ರು ಮೋಸ ಹೋಗಿರೋದು ಈಗ ರೈತರು. ಜವಾಬ್ದಾರಿ ಯಾರು? ಅಧಿಕಾರಿಗಳಲ್ವಾ? ಈಗ ಆ ರೈತರನ್ನ ಎಲ್ಲರನ್ನೂ ತನಿಖೆಗೆ ಒಳಪಡಿಸಿದ್ರೆ ಇದರಲ್ಲಿ ನಿಜವಾದಂತ ಕಲ್ಪ್ರಿಟ್ ಯಾರು ಅಂತ ಗೊತ್ತಾಗ್ತದೆ, ಒಳಬರ್ತದೆ. ನೀವು ಸಂಬಂಧಪಟ್ಟ ಸಚಿವರು ಗಮನ ತಂದಿದ್ದೀರಾ ಸರ್? ಈಗ ತರ್ತೀನಿ. ನಿಮ್ಮ ಮುಖಾಂತರ ಈಗ ಹೇಳ್ತಾ ಇದ್ದೀನಿ. ಕಂದಾಯ ಸಚಿವರಿಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ರೆವಿನ್ಯೂ ಅವ್ರಿಗೆಲ್ಲ ಕಾಗದ ಬರೀತೀನಿ. ಇದು ರಾಜ್ಯ ಮಟ್ಟದಲ್ಲೇ ಆಗ್ತದೆ. ಇದು ಕೂಡಲೇ DC ಅವರು ಇವ್ರ ಬಗ್ಗೆ ಕ್ರಮ ತಗೊಳ್ಳಿದ್ರೆ ಈಗ ನಮ್ಗೆ ಹೆಂಗೆ ಬಡ್ಜೆಟ್ ಸೆಷನ್ ಅಲ್ಲಿ ಬರ್ತದೆ, ಆಗ ಸಮಗ್ರ ಒಂದು ಡಿಸ್ಕಷನ್ ಕೂಡ ಆಗಿ ಒಂದು ಲಾಜಿಕಲ್ ಎಂಡಿಗೆ ತರತಕ್ಕಂಥದ್ದು ಮಾಡ್ತೀವಿ. ಆಗ್ಬೇಕು, ಅನ್ಯಾಯ ಆಗ್ಬಾರ್ದು, ರೈತರಿಗೆ ಕಾನೂನು ಉಳಿಬೇಕು. ಥ್ಯಾಂಕ್ ಯು. ಕಾಲೇಜು CDC ಸಮಿತಿಯ ಉಪಾಧ್ಯಕ್ಷ SC ಚೌಡೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಿಸ್ಬಾ, ಮುಖಂಡ KJ ರಾಜು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಸಂತೋಷ್ ಗೌಡ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಅರಕಲಗೂಡು. ಮೀಡಿಯಾ ನೆಟ್ವರ್ಕ್.